ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅತ್ತೆಗೆ ಅನುಮಾನ ಬಂದಿರಲ್ಲ ಅಲ್ವಾ? ಒಂದು ವೇಳೆ ಬಂದಿದ್ದಿದ್ರೆ ಅವ್ರು ನೇರವಾಗಿ ಬಂದು ಕೇಳಿರೋರು. ಅಕಸ್ಮಾತ್ ಗೊತ್ತಾಗಿದ್ದಿದ್ರೆ ಏನಾಗಿರ್ತಿತ್ತು? ನಿಮ್ಮಪ್ಪನ ವಿರುದ್ಧವಾಗಿ ನಿಂತು ಕಟ್ಸಿದ ತಾಳಿ ಅದು. ಆ ತಾಳಿನ ತೆಗಿಯೋದಿಕ್ಕೆ ನಿನಗೆ ಹೇಗೆ ಮನ್ಸು ಬಂತು ಅಂತ ಕೇಳಿದಿದ್ರೆ ನಾನು ಏನು ಹೇಳಬೇಕಾಗಿತ್ತು ಪಾರ್ವತಿ ಅವರೇ? ನಡೆದಿದ್ದನ್ನೆಲ್ಲ ನೆನೆಸ್ಕೊಂಡು ಯಾಕೆ ಭಯ ಪಡ್ತಾ ಇದ್ದೀರಾ? ಅಂಥದ್ದೇನೂ ಆಗ್ಲಿಲ್ವಲ್ಲ. ಧೈರ್ಯವಾಗಿರಿ. ಕೋಪ ದುಡುಕ್ತಾನ ಅನ್ನೋದು ಮನುಷ್ಯನ ಬುದ್ಧಿನ ಮಂಕ್ ಮಾಡುತ್ತೆ. ನಿಜ, ಕೋಪದ ಕೈಗೆ ಯಾವತ್ತೂ ಬುದ್ಧಿ ಕೊಡಬಾರ್ದು. ಇನ್ನು ಮುಂದೆ ಯಾವತ್ತಾದರೂ ನನ್ನ ಬುದ್ಧಿ ಕೆಟ್ಟರೆ ನೀವೇ ಅದನ್ನು ಸರಿ ಮಾಡಬೇಕು. ಯಾಕಂದರೆ ನೀವು ನನಗೆ ಅಕ್ಕನ ಸಮ. ಇನ್ನು ಮುಂದೆ ನಾನು ನಿಮ್ಮನ್ನು ಪಾರ್ವತಿ ಅವರೇ ಅಂತ ಕರೆಯಲ್ಲ, ಅಕ್ಕ ಅಂತಲೇ ಕರಿತೀನಿ. ನೀವು ಅಷ್ಟೇ ನನ್ನನ್ನು ಜನನಿ ಅವರೇ ಅಂತ ಕರಿಬಾರ್ದು. ನನ್ನ ಹೆಸರಿಟ್ಟು ಜನನಿ, ಹೋಗು, ಬಾ ಅಂತ ಕರಿಬೇಕು, ಸರಿನಾ? ಇಷ್ಟು ದಿನ ನಾವಿಬ್ರು ಅಕ್ಕ ತಂಗಿ ಥರ ಇದ್ವಿ, ಆದರೆ ಇನ್ನು ಮುಂದೆ ಅಕ್ಕ ತಂಗಿ ಆಗೇ ಇರೋಣ. ಸರಿ, ಎಲ್ಲಿ ಒಂದ್ಸರಿ ನನ್ನ ಜನನಿ ಅಂತ ಕರೀರಿ. ಜನನಿ ಅಕ್ಕ. ಆದಿತ್ಯ ಪಾರ್ವತಿ ಮೋನಿಕಾ ವಿಷಯನ ನಮ್ಮಿಂದ ಮುಚ್ಚಿಡ್ತಿದ್ದಾರೆ, ಅದಂತೂ ನಿಜ. ಆದರೆ ಅದನ್ನು ಈಗಲೇ ನಿನ್ನ ಹತ್ರ ಹೇಳೋಕ್ಕಾಗಲ್ಲ ಅಖಿಲ. ಯಾಕಂದರೆ ಮೊದಲು ನನಗೆ ಕ್ಲಾರಿಟಿ ಸಿಗಬೇಕು. ಅದಾಗಬೇಕು ಅಂದರೆ ಮೋನಿಕಾ ಬಗ್ಗೆ ಆದಿತ್ಯ ಪಾರ್ವತಿ ಹತ್ರ ನಾನು ಕೇಳಬೇಕು. ಸದ್ಯಕ್ಕಂತೂ ಅಖಿಲ ಪ್ರಶ್ನೆಗೆ ಏನೂ ಇಲ್ಲ ಅಂತ ಸುಳ್ಳು ಹೇಳಬೇಕಾಗತ್ತೆ. ಇಲ್ಲಾಂದರೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಾಳೆ. ಹೇಳಿ ರಘು, ಈಗ ನಾನು ಹೇಳಿದ ವಿಷಯ ಸರಿ ಅನ್ನಿಸ್ತಿದ್ಯಾ? ಪ್ರೀತು ಜನನಿ ಮಧ್ಯದಲ್ಲಿ ಏನಾದರೂ ಬಿರುಕು ಬಂದಿದೆಯಾ? ಅದನ್ನ ಆದಿ ಪಾರ್ವತಿ ನಮ್ಮ ಹತ್ರ ಹೇಳ್ದೇನೆ ಮುಚ್ಚಿಡ್ತಿದ್ದಾರೆ ಅನ್ನಿಸ್ತಿದೆಯಾ? ಇಲ್ಲ ಅಖಿಲ, ನನಗೆ ಯಾಕೋ ಹಾಗೇನು ಅನ್ನಿಸ್ತಾ ಇಲ್ಲ. ಇಲ್ದೇ ಇರೋದನ್ನೆಲ್ಲ ತಲೆಗೆ ಹಚ್ಕೊಂಡು ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ಯಾ? ಆರಾಮಾಗಿರು. ಇಲ್ಲದೆ ಇರೋದನ್ನೆಲ್ಲ ಈ ಅಖಿಲ ತಲೆಗೆ ಹಚ್ಕೊಳ್ಳಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ ರಘು. ಆಧಾರ ಇಲ್ಲದೆ ಆರೋಪ ಮಾಡಬಾರ್ದು, ನಿಜ. ಆದರೆ ನನಗೀಗ ಬಂದಿರೋದು ಅನುಮಾನ, ಅದಕ್ಕೆ ಕೇಳ್ತಿದ್ದೀನಿ. ಅದಕ್ಕೆ ನೀವು ಕೊಟ್ಟಂಥ ಉತ್ತರ ನನಗೆ ಸಮಂಜಸ ಅನ್ನಿಸ್ತಾ ಇಲ್ಲ. ಇತ್ತೀಚೆಗೆ ನಮ್ಮ ಮನೇಲಿ ಏನು ನಡೀತಾ ಇದೆ ಅನ್ನೋದು ನಿಮಗೂ ಗೊತ್ತಿದೆ. ಪ್ರೀತುವಿನ ಬದಲಾದ ನಡವಳಿಕೆ, ಪ್ರೀತು ಜನನಿ ಮಧ್ಯದಲ್ಲಿ ಆ ಬಾಂಧವ್ಯ ಕಡಿಮೆ ಆಗಿರೋದು, ಇದೆಲ್ಲ ಎಲ್ರಿಗೂ ಗೊತ್ತು. ಪ್ರೀತು ಜನನಿ ಕುತ್ತಿಗೆಗೆ ತಾಳಿ ಕಟ್ಟೋದನ್ನು ನೋಡಿದಾಗ ನನ್ನ ಮುಖದ ಮೇಲೆ ಖುಷಿ ಇದ್ದರೂ ಕೂಡ ಮನಸ್ಸಿನಲ್ಲಿ ಆತಂಕನೇ ಇತ್ತು. ಅದಕ್ಕೆ ಕೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲದಿರೋ ವಿಷಯ ಏನಾದರೂ ನಿಮಗೆ ಗೊತ್ತಿದೆಯಾ ಅಂತ. ಖಂಡಿತ ಇಲ್ಲ ಅಖಿಲ. ಒಂದು ವೇಳೆ ಗೊತ್ತಾದರೆ ಮೊದಲು ಹೇಳೋದು ನಿನಗೆ ಅಲ್ವಾ? ಈ ನಂಬಿಕೆನ ಆದಿತ್ಯ ಪಾರ್ವತಿ ಪ್ರೀತಿ ಮಾಡುವಾಗ ತೋರಿಸ್ಲಿಲ್ವಲ್ಲ ರಘು ನೀವು? ನನಗೆ ವಿಷಯ ಗೊತ್ತಾದರೆ ಅವರಿಬ್ಬರ ಪ್ರೀತಿಗೆ ಎಲ್ಲಿ ತೊಂದರೆ ಆಗುತ್ತೋ, ನನ್ನಿಂದ ತೊಂದರೆ ಆಗುತ್ತೋ ಅನ್ನೋ ಕಾರಣಕ್ಕೆ ಅದನ್ನು ಮುಚ್ಚಿಟ್ರಿ. ಅದೇ ರೀತಿ ಈಗ ಪ್ರೀತು ಜನನಿ ಮಧ್ಯೆ ಏನು ನಡೆದಿದೆ ಅಂತ ನನಗೆ ಗೊತ್ತಾದರೆ ನಾನು ನೊಂದ್ಕೋತೀನಿ ಅನ್ನೋ ಕಾರಣಕ್ಕೆ ನೀವು ನನ್ನಿಂದ ವಿಷಯ ಮುಚ್ಚಿಡ್ತಿಲ್ಲ ತಾನೆ? ನೋಡಾಕಿಲ್ಲ, ಆದಿತ್ಯ ಪಾರ್ವತಿ ಪ್ರೀತಿ ವಿಚಾರದಿಂದ ಮುಚ್ಚಿಟ್ಟಿದ್ದು ನಿಜ, ಒಪ್ಕೋತೀನಿ. ಆದರೆ ಆಗ ನನಗೂ ಭಯ ಇತ್ತು.
ನಿನಗೆ ಹೇಳಿದ್ರೆ ನೀನು ಒಪ್ಪಲ್ಲ ಅನ್ನೋ ಅನುಮಾನನೂ ಇತ್ತು. ಹಾಗಾಗಿ ಹೇಳಿದೆ ಮುಚ್ಚಿಟ್ಟಿದ್ದೆ. ಆದರೆ ಪ್ರೀತು ಜನನಿ ಮಧ್ಯೆ ಏನಾದರೂ ಮನಸ್ತಪ್ಪ ಇದ್ದರೆ ಅದು ಹೇಳಲೇಬೇಕಾಗತ್ತೆ. ಇಲ್ಲದೆ ಹೋದರೆ ಹಾಳಾಗೋದು ಅವರಿಬ್ಬರು ಜೀವನ ತಾನೆ. ನೋಡ್ಕೊಂಡು ಸುಮ್ಮನಿರೋಕ್ಕಾಗತ್ತಾ? ಇಲ್ಲ, ನನಗೇನು ಆ ಥರದ್ದು ಏನು ಘಟನೆ ನಡೆದಿಲ್ಲ ಅಂತ ಅನಿಸ್ತಾ ಇದೆ. ಸರಿ ರಘು, ನಿಮ್ಮ ಮಾತನ್ನು ನಂಬ್ತೀನಿ. ಗುಡ್. ಆದರೆ ಅಖಿಲ, ನೀನು ನನ್ನ ಮೊದಲಿನ ಅಖಿಲ ಆಗಬೇಕು. ಅಂದರೆ ಈ ಮುಖದಲ್ಲಿ ಗುಲಾಬಿ ಹೂವಿನ ಥರ ನಗು ಅರಳ್ತಿರ್ಬೇಕು. ಅದೇ ನನ್ನ ಆಸೆ. ಯಾವುದಕ್ಕೂ ಪ್ರೀತು ಜನನಿ ಮೇಲೆ ಒಂದು ಕಣ್ಣಿಟ್ಟಿರಿ ರಘು. ಸರಿ, ಆದರೆ ನೀನಿನ್ನೂ ರಿಲ್ಯಾಕ್ಸೇ ಆಗಿಲ್ವಲ್ಲ? ನೋಡು, ನಿನ್ನ ಮುಖದಲ್ಲಿ ನಗು ನೋಡೋಕ್ಕೆ ನಾನು ಏನು ಮಾಡ್ಬೇಕು ಹೇಳು? ಮಾಡ್ತೀನಿ. ನಾನು ಸರಿ ಹೋಗ್ತೀನಿ. ನಾನು ಸರಿಯಾಗಿರ್ತೀನಿ ರಘು. ಸರಿ, ಇಷ್ಟೇ ನನ್ನ ಮಾತು ಬೆಲೆ. ಸರಿ ಬಿಡು. ಸಿಟ್ಯಾಕೋ ಸಿಡ್ಕ್ಯಾಕೋ ನನ್ನ ಜಾಣ, ಇಟ್ಟಾಯ್ತೋ ನಿನ್ನ ಮ್ಯಾಲೆ ನನ್ನ ಪ್ರಾಣ, ಒಟ್ಟಿಗೆ ಇರುವ ಒಟ್ಟಾಗೆ ಮಡಿವ, ಕಟ್ಟಾಣೆ ಕೊಟ್ಟೆನ್ನ ಕೈಗೊಳ್ಳು, ಕಟ್ಟಾಣೆ ಕೊಟ್ಟೆನ್ನ ಕೈಗೊಳ್ಳು, ಸಿಟ್ಯಾಕೋ ಸಿಡ್ಕ್ಯಾಕೋ ನನ್ನ ಜಾಣ. ನನ್ನ ಅಖಿಲ ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು. ಅದೇ ನನ್ನ ಸಂತೋಷ. ಏನು ಯೋಚನೆ ಮಾಡ್ತಾ ಇದ್ದೀರಿ ಯಜಮಾನ್ರೆ? ಹಾಲು ಜೇನ್ ಥರ ಇದ್ದ ಪ್ರೀತು ಜರ್ನಿ ಲೈಫಲ್ಲಿ ಹುಳಿ ಹಿಂಡೋದಕ್ಕೆ ಈ ಮೋನಿಕಾ ಎಲ್ಲಿಂದ ಬಂದ್ಲು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಒಳ್ಳೇದಲ್ವಾ ಯಜಮಾನ್ರೆ? ಮೊದಲು ಆ ಮೋನಿಕನ್ನ ರೂಮಿಂದ ಹೇಗೆ ಹೊರಗೆ ಕಳಿಸೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ನನ್ನ ತಲೆಯಲ್ಲೂ ಅದೇ ಓಡ್ತಾ ಇತ್ತು. ನಿನ್ನ ತಲೆಯಲ್ಲೂ ಅದೇ ಯೋಚನೆ ಬರ್ತಾ ಇದೆಯಾ? ಇವತ್ತು ಏನೇ ಆಗಲಿ, ಪಾರ್ವತಿ ಫ್ರೆಂಡ್ ಅಂತ ಹೇಳ್ಕೊಂಡು ಬಂದಿರೋ ಆ ಮೋನಿಕಾ ಬಗ್ಗೆ ತಿಳ್ಕೊಳ್ಳೇಬೇಕು. ಜನನಿಗೆ ಇನ್ಸೆಕ್ಯೂರಿಟಿ ಶುರುವಾಗಿದ್ದೆ ಮೋನಿಕಾ ಅವಳ ರೂಮಲ್ಲಿ ಉಳ್ಕೊಂಡಿದ್ರಿಂದ. ಆದರೆ ಆಗ ಮೋನಿಕಾ ಪ್ರೀತು ಗರ್ಲ್ಫ್ರೆಂಡ್ ಅಂತ ಜನನಿಗೆ ಗೊತ್ತಿರಲಿಲ್ಲ. ಆದರೆ ಇವಾಗ ಎಲ್ಲ ಗೊತ್ತಾಗಿದೆ. ನಮ್ಮ ಮುಂದೆ ಅವಳು ಧೈರ್ಯವಾಗಿರ್ಬೋದು, ಆದರೆ ಒಳಗೊಳಗೆ ಆತಂಕ ಇದ್ದೇ ಇರುತ್ತಲ್ವ. ಇವಾಗ ತನ್ನ ರೂಮಿಂದ ಹೊರಡೆ ಕಳಿಸಿದಾಳೆ. ಮುಂದೆ ತನ್ನ ಗಂಡನಿಂದ ಎಲ್ಲಿ ತನ್ನ ದೂರ ಮಾಡ್ತಾಳೋ ಅನ್ನೋ ಯೋಚನೆ ಅವಳಿಗೆ ಬರಬಾರ್ದು. ಹಾಗೆ ಬರಬಾರ್ದು ಅಂದರೆ ಜನನಿ ಅವಳ ರೂಮಲ್ಲೇ ಉಳ್ಕೋಬೇಕು. ಹೌದು ಯಜಮಾನ್ರೆ, ಅವ್ರವ್ರ ಜಾಗದಲ್ಲಿ ಅವ್ರವ್ರು ಇದ್ರೇ ನೆಮ್ಮದಿ. ಆದರೆ ಆ ಮೋನಿಕನ್ನ ಅವ್ರ ರೂಮಿಂದ ಹೇಗೆ ಹೊರಗೆ ಕಳಿಸೋದು? ಅದ್ರ ಅಗತ್ಯ ಇಲ್ಲ. ಯಾಕಾಗಿ ಹೇಳಿದ್ರಿ? ಇಷ್ಟು ದಿನ ಆ ಮೋನಿಕಾ ಯಾರು, ಅವಳನ್ನ ಯಾಕೆ ರೂಮಲ್ಲಿ ಬಿಟ್ಕೊಂಡ್ರಿ ಅನ್ನೋ ಸಣ್ಣ ಗೊಂದಲದಲ್ಲಿದ್ದೆ. ಆದರೆ ಇವತ್ತು ಅವಳು ಯಾರು ಅಂತ ನನಗೆ ಅರ್ಥ ಆಗಿದೆ. ನನಗನ್ಸೋ ಪ್ರಕಾರ ಅವಳು ನಮ್ಮ ರೂಮಲ್ಲಿರೋದೇ ಒಳ್ಳೆಯದು. ಯಾಕೆ? ಆ ಮೋನಿಕಾ ಹೇಳ್ತಾ ಇರೋದು ನಿಜಾನ ಸುಳ್ಳ ಅಂತ ತಿಳ್ಕೋಬೇಕು ಅಂದರೆ ಅವಳ ಜೊತೆ ನಾವು ನಾಜೂಕಾಗಿರ್ಬೇಕಾಗತ್ತೆ, ಸ್ನೇಹದಿಂದ ನಡ್ಕೋಬೇಕಾಗತ್ತೆ. ಮನಸ್ಸಲ್ಲಿ ಅವಳ ಬಗ್ಗೆ ಅನುಮಾನ ಇದ್ರೂ ಪ್ರೀತಿಯಿಂದ ಮಾತಾಡಿಸ್ಬೇಕಾಗತ್ತೆ. ಜೊತೆಗೆ ಈಗ ನಾವು ಅವಳನ್ನ ರೂಮಿಂದ ಹೊರಗೆ ಕಳಿಸಿದ್ರೆ ಸಹಜವಾಗಿ ಅವಳಿಗೆ ಅಸಮಾಧಾನ ಆಗುತ್ತೆ, ನಿಮ್ಮೆಲ್ಲ ಅನುಮಾನ ಬರುತ್ತೆ. ಆಗ ಅವಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ನಮ್ಮ ಮುಂದಿನ ಕೆಲಸ ಮಾಡೋದಕ್ಕೆ ನಮಗೆ ಕಷ್ಟ ಆಗ್ಬೋದು. ಅಂದರೆ ಆ ಹುಡುಗಿಗೆ ರೂಮ್ ಕೊಟ್ಟಿರೋದಕ್ಕೆ ಜನನಿ ಒಪ್ಪಿಗೆನೂ ಇದೆ ಅಂತ ಆಯಿತು. ಆದರೆ
ಅವಳ ಮನಸ್ಸಲ್ಲಿ ಏನಿದೆ ತಿಳ್ಕೊಬೇಕು ಅಂತಿದ್ದಾಳೆ ಅಂದರೆ ಆ ಹುಡುಗಿ ಬಗ್ಗೆ ಯಾರಿಗೂ ಗೊತ್ತಿಲ್ಲದಿರೋ ಸತ್ಯ ಅಡಗಿದೆ ಅಂತ ಆಯಿತು. ನನ್ನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಅಕ್ಕ. ನಾನು ಪ್ರೀತು ಇವಾಗ ಯಾವ ರೂಮಲ್ಲಿ ಇದ್ದೀವೋ ಅದೇ ರೂಮಲ್ಲಿ ಇರ್ತೀವಿ. ಆದರೆ ನಾವು ಅಂದ್ಕೊಂಡಿರೋ ಕೆಲಸನ ಆದಷ್ಟು ಬೇಗ ಮಾಡಿ ಮುಗಿಸೋಣ. ಖಂಡಿತ ನಾನು ಯಜಮಾನ್ರು ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ತಿದ್ದೀವಿ. ಇನ್ಮೇಲಿಂದ ನಿಮ್ಮ ಜೊತೆಗೆ ನಾನು ತಲೆ ಕೆಡಿಸ್ಕೋತೀನಿ. ಆಗ ನಿಮ್ಮ ಭಾರನೂ ಸ್ವಲ್ಪ ಕಮ್ಮಿ ಆದಾಗ ಆಗುತ್ತೆ. ನನ್ನಿಂದ ಏನೇ ಆಗಬೇಕಾದ್ರೂ ನನಗೆ ಕೇಳಿ, ನಾನು ಮಾಡ್ತೀನಿ. ಖಂಡಿತ. ಏನು ವಿಷಯ ಅಂತ ಹೋಗಿ ಕೇಳಲ್ಲ. ಬೇಡ ಅನ್ಸುತ್ತೆ. ಇಷ್ಟು ದಿನ ಆದರೂ ನನಗೆ ವಿಷಯ ಹೇಳಿಲ್ಲ ಅಂದರೆ ಅದ್ರ ಹಿಂದೆ ಏನೋ ಬಲವಾದ ಕಾರಣ ಇರುತ್ತೆ. ಯಾಕಂದರೆ ಪಾರ್ವತಿ ಯಾವತ್ತೂ ಯಾವ ವಿಷಯನೂ ಮುಚ್ಚಿಡೋ ಹೆಣ್ಣಲ್ಲ. ಜೊತೆಗೆ ಆದಿತ್ಯಗೆ ಅಖಿಲನಷ್ಟೇ ತಾಳ್ಮೆ ಇದೆ. ಏನೇ ಬಂದರೂ ಇಬ್ಬರೂ ನಿಭಾಯಿಸ್ತಾರೆ. ಎಸ್, ಅವರಾಗೆ ಹೇಳೋವರೆಗೂ ನಾನು ಹೋಗಿ ಕೇಳೋದು ಸರಿ ಬರಲ್ಲ. ಬೇಡ. ಫ್ರೆಂಡ್ಸ್ ಬನ್ನಿ ಇಲ್ಲಿ. ಅಲ್ಲ ಫ್ರೆಂಡ್ಸ್, 4 ವರ್ಷದಿಂದ ನನ್ನ ನೀವು ನೋಡ್ತಾ ಇದ್ದೀರಾ. ನಾನು ಅಷ್ಟೊಂದು ದಡ್ಡಿನ ಇಲ್ಲ ಅಲ್ವಾ? ಯಾಕೆಂದ್ರೆ ಈ ಮನೇಲಿ ಆದಿತ್ಯ ಪಾರ್ವತಿ ಲವ್ ಸ್ಟೋರಿನ ಫಸ್ಟ್ ಕಂಡಿಡಿದವಳು ನಾನೇ. ಆದರೆ ಆಗ ನನಗದೇನೋ ಸಿಂಡ್ರೋಮ ಕಾಯಿಲೆ ಇದೆ ಅಂತ ಮನೆಯವ್ರ ಜೊತೆಗೆ ನನ್ನೂ ಸೇರಿಸಿ ನಂಬಿಸಿದ್ರು. ಈಗ ಅದೇ ಥರ ಮೋನಿಕಾ ವಿಷಯದಲ್ಲಿ ನನ್ನನ್ನು ಬಕ್ರ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಅಲ್ಲ ಫ್ರೆಂಡ್ಸ್, ಅದು ಯಾವ ಆ್ಯಂಗಲಿಂದ ಆ ಹಳ್ಳಿ ಗುಗ್ಗು ಪಾರ್ವತಿಗೆ ಈ ಮೋನಿಕಾ ಫ್ರೆಂಡು ಅನ್ನಿಸ್ತಾಳೆ? ನೀವೇನಾದರೂ ನಂಬ್ತೀರಾ? ನಾನಂತೂ ನಂಬಲ್ಲ. ಆದರೆ ಈ ವಿಷಯನ ಅಕ್ಕನ ಹತ್ರ ಹೇಳೋದು ಹೇಗೆ? ಬಲವಾದ ಸಾಕ್ಷಿ ಇಲ್ಲ ನನ್ನ ಹತ್ರ. ನಿಮ್ಮ ಹತ್ರ ಹೇಳ್ದಾಗೆ ನಾನು ಅಕ್ಕನ ಹತ್ರ ಹೇಳೋಕ್ಕಾಗಲ್ಲ. ಎರಡಕ್ಕೇನೋ ಬೂತ್ಕೊಳ್ಳೋಂಗೆ ಹೊಡಿತಾರೆ. ಹೇಗಾದರೂ ಮಾಡಿ ಆ ಮೋನಿಕಾ ಪಾರ್ವತಿ ಫ್ರೆಂಡ್ ಅಲ್ಲ ಅನ್ನೋದನ್ನ ಸಾಬೀತು ಮಾಡಬೇಕು. ಅದಕ್ಕೆ ಸಾಕ್ಷಿ ಬೇಕು. ನಾನು ಏನು ಮಾಡಲಿ ಫ್ರೆಂಡ್ಸ್? ಅಯ್ಯೋ, ನನಗೆ ಬರೋ ಡೌಟ್ ಈ ಮನೇಲಿ ಯಾರಿಗೂ ಬರಲ್ವೇ? ಎಕ್ಸ್ಕ್ಯೂಸ್ ಮೀ, ಎಸ್, ಸ್ವಲ್ಪ ನಿಮ್ಮ ಫೋನ್ ಸಿಗುತ್ತಾ? ಸ್ವಲ್ಪ ಯಾಕೆ, ಜಾಸ್ತಿನೇ ಕೊಡ್ತೀನಿ. ಆದರೆ ಕಾರಣ ಏನು ಅಂತ ಹೇಳಬೇಕು. ಅದು ನನ್ನ ಫೋನ್ ಕಾಣಿಸ್ತಿರ್ಲಿಲ್ಲ. ನಮ್ಮಮ್ಮಂಗೆ ಕಾಲ್ ಮಾಡಬೇಕಿತ್ತು. ಅವ್ರು ಫೋನ್ ಮಾಡಿ ಸ್ವಿಚ್ ಆಫ್ ಅಂತ ಬಂದರೆ ಟೆನ್ಷನ್ ಮಾಡ್ಕೊತಾರೆ. ಓ, ಆಗ ಈಗ ನನಗೆ ವಿಷಯ ಗೊತ್ತಾಯ್ತು. ಆದರೂ ನನಗೊಂದು ಡೌಟು. ಏನು? ನೀನು ನಿಜವಾಗ್ಲೂ ಆ ಪಾರ್ವತಿ ಊರ್ನೋಳೆನಾ? ಯಾಕೆ ಡೌಟು? ನಿನ್ನ ಹಾವ ಭಾವ, ನಿನ್ನ ರೀತಿ ನೀತಿ ನೋಡಿದ್ರೆ ಯಾರಿಗಾದ್ರೂ ಡೌಟ್ ಬಂದೇ ಬರುತ್ತಲ್ವಾ? ಅಯ್ಯೋ, ಮಾಯಸಂದ್ರದ ಮಾರಮ್ಮನ ಮೇಲಾಣೆಗೂ ನನ್ನ ಪಾರ್ವತಿ ಫ್ರೆಂಡೇ. ಓ ಮೈ ಗಾಡ್, ಜಲ ಸಿಂಡ್ರಲ್ಲ, ನನ್ನ ಫೇವ್ರೆಟ್ ದೇವ್ರ ಮೇಲೆ ಆಣೆ ಮಾಡಿದ್ಯಾ. ಈ ಕ್ಷಣಕ್ಕೆ ನಿನ್ನ ನಂಬ್ತೀನಿ. ತಗೋ. ಥ್ಯಾಂಕ್ ಯು. ಅರೆ ಹರು, ದಾಮಿನಿ ಕಾಲು ಸೈಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ನಾನೇ ಸುಮಾರು ಸಲ ದಾಮಿನಿಗೆ ಫೋನ್ ಮಾಡಿ ಅವಳ ನಂಬರ್ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಅವಳು ಕಾಲ್ ಮಾಡ್ತಿದ್ದಾಳೆ. ಮೋಸ್ಟ್ಲಿ ಮೋನಿಕಾನೇ ಕಾಲ್ ಮಾಡ್ತಿರ್ಬೇಕು. ಪಿಕ್ ಮಾಡು. ಹಲೋ, ಯಾಕೆ ಕಾಲ್ ಕಟ್ ಮಾಡಿದ್ದು? ಫೋನ್ ಯಾಕೆ ಇಟ್ಕೊಂಡ್ರಿ? ಯಾರು ನೀನು? ಆಗ್ಲೇ ಹೇಳಿದ್ನಲ್ಲ, ನನ್ನ ಪಾರ್ವತಿ ಊರ್ನೋಳು, ಪಾರ್ವತಿ ಫ್ರೆಂಡು ಅಂತ. ಈಗ ಯಾರಿಗೆ ಫೋನ್ ಮಾಡಿದ್ದೆ? ಅಮ್ಮಂಗೆ. ನೋವೇ, ಚಾನ್ಸೇ ಇಲ್ಲ. ನಾನು ಇದನ್ನ ನಂಬೋದೇ ಇಲ್ಲ. ಆಗ್ಲೇ ನಂಬ್ತೀನಿ ಅಂದ್ರಲ್ಲ. ಹಾ, ಆಗ್ಲೇ ನಂಬೋ ಥರ ನಾಟಕ ಮಾಡಿದೆ. ಯಾಕೆ ಅಂದರೆ ನೀನು ಆ ಪಾರ್ವತಿ ಸೇರಿಕೊಂಡು ಈ ಮನೇಲಿ ಏನೋ ಮಸ್ಲತ್ ಮಾಡ್ತಾ ಇದ್ದೀರಂತ ನನಗೆ ಮೊದಲಿಂದನೂ ಅನುಮಾನ ಇತ್ತು. ಆ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೋಸ್ಕರ ಫೋನ್ನ ನಿನ್ನ ಕೈಗೆ ಕೊಟ್ಟಿದ್ದೆ. ಈ ಫೋನ್ ಮಾಡಿದ್ಯಲ್ಲ, ಈ ನಂಬರ್ನ ಅಖಿಲಕ್ಕನ ಕೈಲಿ ಕೊಟ್ಟು ಚೆಕ್ ಮಾಡಿಸಿದ್ರೆ
ನಿಮ್ಮಿಬ್ಬರು ಬಂಡವಾಳನೂ ಗೊತ್ತಾಗುತ್ತೆ. ಪ್ಲೀಸ್ ಫೋನ್ ಕೊಡಿ. ನಮ್ಮಮ್ಮ ಕಾಲ್ ಮಾಡ್ತಿದ್ದಾರೆ. ಫೋನ್ ರಿಸೀವ್ ಮಾಡಲಿಲ್ಲ ಅನ್ನೋ ಟೆನ್ಷನ್ ಮಾಡ್ಕೊತಾರೆ. ಪ್ಲೀಸ್ ಕೊಡಿ ಮ್ಯಾಮ್. ದಾಮಿನಿ ಮೊಬೈಲಿಂದ ಕಾಲ್ ಬಂತು, ರಿಸೀವ್ ಮಾಡೋಕ್ಕೆ ಹೋದಾಗ ಕಾಲ್ ಕಟ್ಟಾಯಿತು. ಈಗ ನಾನೇ ಕಾಲ್ ಮಾಡ್ತಾ ಇದ್ದೀನಿ, ರಿಸೀವ್ ಮಾಡ್ತಿಲ್ಲ. ಯಾಕೆ ಮಾಡ್ತಿಲ್ಲ? ಕಾಲ್ ಕಟ್ ಮಾಡೋಣ. ಲೇ ನವರಂಗಿ, ಏನು ಇಷ್ಟೊಂದು ಆಟಗಳಾಡ್ತೀಯ? ಅಲ್ಲ, ನೀನು ನಿಜವಾಗ್ಲೂ ನಿಮ್ಮಮ್ಮನಿಗೆ ಫೋನ್ ಮಾಡಿದ್ರೆ ಮುಖದಲ್ಲಿ ಈ ಭಯ ಟೆನ್ಷನ್ನು ಎಲ್ಲ ಯಾಕೆ? ನನಗೆ ಡೌಟ್ ಇತ್ತು, ನೀನು ಆ ಪಾರ್ವತಿನೂ ಸೇರ್ಕೊಂಡು ದೊಡ್ಡ ಮಸಲತ್ತೆ ಮಾಡ್ತಾ ಇದ್ದೀರ ಅಂತ. ಈಗ ಫೋನ್ ಮಾಡಿದ್ಯಲ್ಲ, ಈ ನಂಬರ್ನ ನಮ್ಮ ಅಕ್ಕನ ಕೈಲಿ ಕೊಡ್ತೀನಿ. ನಿಮ್ಮಿಬ್ಬರದು ಬಂಡವಾಳ ಆಹಾ ಆಹಾ ಎಂತ ಮಜಾ. ಯಾಕರು ಕಟ್ ಮಾಡೋಕೆ ಹೇಳಿದೆ? ಮೋನಿಕಾ ಫೋನ್ ಮಾಡಿದ್ರೆ ಅವಳೇ ನಮಗೆ ವಾಪಸ್ ಮಾಡ್ತಾಳೆ. ಪ್ರೀತು, ಪ್ರೀತು, ಏನಾಯ್ತು? ಯಾಕೆ ಗಾಬರಿಯಲ್ಲಿದ್ಯಾ? ಅದು ಈಗ ಫೋನ್ ಮಾಡಿದ್ಯಲ್ಲ, ಈ ನಂಬರ್ನ ನಮ್ಮ ಅಕ್ಕನ ಕೈಲಿ ಕೊಡ್ತೀನಿ. ಇಷ್ಟ ಆಯ್ತು. ಏನು ಹೇಳ್ತಿದ್ಯಾ? ಹೌದು ಪ್ರೀತು. ನಿಂಗೆ ಬುದ್ಧಿಗಿದ್ದಿದ್ಯಾ? ಹೋಗಿ ಹೋಗಿ ಚಿಕ್ಕಮ್ಮನ ಫೋನ್ ಯಾಕೆ ಯೂಸ್ ಮಾಡಿದೆ? ಈಗ ಹೋಗಿ ಅವ್ರು ಗ್ಯಾರಂಟಿ ಮಾಮ್ಗೆ ಹೇಳ್ತಾರೆ. ಮಾಮ್ಗೆ ಡೌಟ್ ಬಂದು ಈಗ ಡಯಲ್ ಮಾಡೋ ನಂಬರ್ಗೆ ವಾಪಸ್ ಕಾಲ್ ಮಾಡಿದ್ರೆ, ನೀನು ಮಾಡಿದ್ಯಾ ಅಂದ್ಕೊಂಡು ಅರುದಿದ್ದು ರಿಸೀವ್ ಮಾಡಿದ್ರೆ, ಆಗ ನಿನ್ನ ಬಾಯಿಂದ ನಿಜನ ಕಕ್ಕಿಸ್ದೆ ಬಿಡಲ್ಲ. ಆಗ ನನ್ನ ವಿಷಯನ ಹೊರಗೆ ಬಂದು ನನ್ನ ಮರ್ಯಾದೆನೂ ಹೋಗುತ್ತೆ. ಸಾರಿ ಪ್ರೀತು, ಇನ್ನೊಂದ್ಸಲ ನಿಮ್ಮ ಚಿಕ್ಕಮ್ಮನಿಂದ ಫೋನ್ ಇಸ್ಕೊಳ್ಳಲ್ಲ. ಅವ್ರನ್ನ ಗುಲಾಬಿ ಹೂ ಅನ್ಕೊಂಡಿದ್ದೆ, ಆದ್ರೆ ಚುಚ್ಚೋ ಮುಳ್ಳಾಗ್ತಾರೆ ಅಂತ ಗೊತ್ತಿರ್ಲಿಲ್ಲ. ಏನಾದರೂ ಆಗಲಿ ಅಕ್ಕನ ವಿಷಯನ ಹೇಳಲೇಬೇಕು, ಶಬಾಷ್ ಅನ್ನಿಸ್ಕೋಬೇಕು, ಹಾಗೆ ಒಂದು ನೆಕ್ಲೆಸ್ ಕೊಡಿಸ್ಕೋಬೇಕು. ಜನನಿಯವರೇ, ಜನನಿಯವರೇ, ಯಾರನ್ನು ಹುಡುಕ್ತಾ ಇದ್ದೀರಾ? ಅದೇ ನೀವು ಯಾರನ್ನು ಕರೆದ್ರಲ್ಲ. ನಾನು ಕರೆದಿದ್ದು ನಿಮ್ಮನ್ನೇ. ಅಲ್ಲ ಅಕ್ಕ, ನನ್ನನ್ನ ತಂಗಿ ಅನ್ಕೊಂಡು ಹೋಗು ಬಾ ಅಂತ ಕರೀರಿ ಅಂದ್ರೆ ಇನ್ನು ನನ್ನನ್ನ ಜನನಿಯವರೇ ಹೋಗಿ ಬನ್ನಿ ಅಂತ ಕರಿತಾ ಇದ್ದೀರಲ್ಲ. ಅಭ್ಯಾಸವಲ್ಲ, ಹಾಗೆ ಕರೆದ್ಬಿಟ್ಟೆ, ಕ್ಷಮಿಸ್ಬಿಡಿ ಜನನಿ. ಪರವಾಗಿಲ್ಲ, ಅದೇನು ಹೇಳಿ ಅಕ್ಕ. ಮೊನ್ನೆಯಿಂದ ನನ್ನ ಮನಸ್ಸಲ್ಲಿ ಒಂದು ವಿಷಯ ಕೊರಿತಾ ಇತ್ತು. ನೀನು ಯಾವ ಕ್ಷಣದಲ್ಲಾದರೂ ನನ್ನ ಹತ್ರ ಆ ವಿಷಯದ ಬಗ್ಗೆ ಬಂದು ಕೇಳ್ಬೋದು ಅನ್ನೋ ಅಳಕಿತ್ತು. ಆದರೆ ನೀನು ಅದ್ರ ಬಗ್ಗೆ ನನ್ನ ಹತ್ರ ಏನೂ ಕೇಳಲೇ ಇಲ್ವಲ್ಲ. ಅದಕ್ಕೆ ನಾನೇ ತಿಳ್ಕೊಳ್ಳೋಣ ಅಂತ ಬಂದೆ. ಏನು? ನಾನು ಮೋನಿಕನ್ನ ಅತ್ಯಮ್ಮಂಗೆ ಪರಿಚಯ ಮಾಡಿಸೋವಾಗಲೇ ನೀನು ಕೂಡ ಊರಿಂದ ಬಂದೆ. ಮೋನಿಕಾ ಇವಾಗ ಊರಿಂದ ಬಂದಿದ್ದಾಳೆ ಅಂದ್ಕೊಂಡು ಅತ್ಯಮ್ಮ ಅವಳಿಗೆ ಇಲ್ಲೇ ಇರೋದಕ್ಕೆ ಒಪ್ಪಿಗೆ ಕೊಟ್ಟರು. ಆದರೆ ಮೋನಿಕನ್ ಬ್ಯಾಗು ನಿನ್ನ ರೂಮಲ್ಲಿ ಇದ್ದದನ್ನು ನೋಡಿ ನೀನು ಅವಳನ್ನ ಪ್ರಶ್ನೆ ಮಾಡಿದಾಗ ಪಾರ್ವತಿಯವರೇ ನನ್ನನ್ನು ಇಲ್ಲಿರೋದಕ್ಕೆ ಹೇಳಿದ್ರು ಅಂತ ಹೇಳಿದ್ಲು. ನೀನು ಬಂದು ನನ್ನ ಹತ್ರ ಕೇಳಿದಾಗ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ನೀನು ಊರಿಂದ ಬರೋವರೆಗೂ ಅವಳು ನಿಮ್ಮ ರೂಮಲ್ಲೇ ಇರಲಿ ಅಂತ ನಾನೇ ಹೇಳಿದ್ದು ಅಂತ ಸುಳ್ಳು ಹೇಳಿಬಿಟ್ಟೆ. ಆದರೆ ನಾವಿಬ್ಬರು ಒಂದೇ ಸಮಯಕ್ಕೆ ಊರಿಂದ ಬಂದ್ವಿ. ಹೀಗಿರೋವಾಗ ಮೋನಿಕನ್ ಬ್ಯಾಗು ನಾನು ಬರೋಕ್ಕೂ ಮುಂಚೆ ನನ್ನ ರೂಮಲ್ಲಿ ಹೇಗೆ ಬಂತು ಅಂತ ನಿನಗೆ ಅನ್ನಿಸ್ಲೇ ಇಲ್ವಾ? ನಿನಗೆ ನನ್ನ ಮೇಲೆ ಅನುಮಾನನೇ ಬರಲಿಲ್ವಾ? ನೀನು ಯಾಕೆ ನನ್ನ ಹತ್ರ ಇದ್ರ ಬಗ್ಗೆ ಏನೂ ಕೇಳಲಿಲ್ಲ? ನಿಜ ಹೇಳ, ನಿನಗೆ ಸುಳ್ಳು ಹೇಳೋದಕ್ಕೆ ಬರಲ್ಲ ಅಂತ ನನಗೆ ಗೊತ್ತು. ನೀವು ಹೇಳಿದ್ರಲ್ಲ ನಿನಗಂಥ ಯೋಚನೆನೇ ಬರಲಿಲ್ವಾ ಅಂತ. ಆ್ಯಕ್ಚುಲಿ ಅಂಥ ಯೋಚನೆಗಳು ಬರೋದು ಯಾವಾಗ ಗೊತ್ತಾ? ಮನುಷ್ಯನ ಮೇಲೆ ನಂಬಿಕೆನೇ ಇಲ್ಲದೆ ಇದ್ದಾಗ. ಆದರೆ ನಾನು ನನಗಿಂತ ಹೆಚ್ಚಾಗಿ ನಿಮ್ಮನ್ನು ನಂಬ್ತೀನಿ. ಅದಕ್ಕೆ ನನಗೆ ಆ ಯೋಚನೆನೇ ಬರಲಿಲ್ಲ. ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಕೊಂಡಿದ್ಯಲ್ಲ, ನಾನು ಯಾವಾಗಲೂ ಅದಕ್ಕೆ ಋಣಿಯಾಗಿರ್ತೀನಿ.
ಯಾಕೆ ಇಷ್ಟು ಕೋಪದಲ್ಲಿ ಕೂಗಿದೆ? ಇವತ್ತು ಒಂದು ವಿಷಯದ ಬಗ್ಗೆ ಇತ್ಯರ್ಥ ಆಗಲೇಬೇಕು. ಅದಕ್ಕೆ ಎಲ್ಲರನ್ನೂ ಇಲ್ಲಿಗೆ ಕರೆಸಿರೋದು. ಅದು ಪಾರ್ವತಿಗೆ ಸಂಬಂಧಪಟ್ಟ ವಿಷಯ. ಏನ್ ಹೇಳಿ ಅತ್ಯಮ್ಮ? ಮೋನಿಕಾ ಯಾರು?